ಈ ಕಥೆಯ ಹೆಸರು ರಾತ್ರಿಯಾದರೆ ಅಳು ಶಬ್ದ ಕೇಳಿಸಿಕೊಳ್ಳುವ ರಾಜ. ಬಹಳ ವರ್ಷಗಳ ಹಿಂದೆ ಒಂದು ದೊಡ್ಡ ರಾಜ್ಯವಿತ್ತು. ಆ ರಾಜ್ಯದ ರಾಜ ತುಂಬ ಧೈರ್ಯಶಾಲಿ. ಆದರೆ ಒಂದು ವಿಚಿತ್ರ ಘಟನೆ ನಡೆಯತೊಡಗಿತು. ಪ್ರತಿ ರಾತ್ರಿ ಸರಿಯಾಗಿ 12 ಗಂಟೆಗೆ ಅರಮನೆಯ ಹಿಂಭಾಗದ ಕಾಡಿನಿಂದ ಒಂದು ಮಗು ಅಳುವ ಶಬ್ದ ಕೇಳಿಸುತ್ತಿತ್ತು. ಅಮ್ಮ, ನನ್ನನ್ನು ಕಾಪಾಡಿ ಎಂದು. ಆ ಶಬ್ದ ಕೇಳಿದರೆ ಅರಮನೆಯ ಕಾವಲುಗಾರರು ಕೂಡ ಹೆದರುತ್ತಿದ್ದರು. ಯಾರೇ ಆ ಕಾಡಿಗೆ ಹೋದರೂ ಬೆಳಿಗ್ಗೆ ಏನೂ ನೆನಪಿಲ್ಲದೆ ಹಿಂತಿರುಗುತ್ತಿದ್ದರು. ಒಂದು ದಿನ ರಾಜನೇ ಸತ್ಯ ತಿಳಿಯಬೇಕೆಂದು ನಿರ್ಧಾರ ಮಾಡಿದ. ರಾಣಿಯು ಹೇಳಿದಳು, ಮಹಾರಾಜನೇ, ಜಾಗ್ರತೆ, ಅದು ಸಾಮಾನ್ಯ ವಿಷಯವಲ್ಲ ಎಂದು. ಆದರೆ ರಾಜನು ಧೈರ್ಯದಿಂದ ಕತ್ತಿ ಹಿಡಿದು ಕಾಡಿಗೆ ಹೊರಟನು. 12 ಗಂಟೆ ಹೊಡೆಯುತ್ತಿದ್ದಂತೆ ಮತ್ತೆ ಅದೇ ಅಳುವ ಶಬ್ದ. ರಾಜನು ಆ ಶಬ್ದವನ್ನು ಹಿಂಬಾಲಿಸುತ್ತಾ ಹೋದ. ಸ್ವಲ್ಪ ದೂರದಲ್ಲಿ ಒಂದು ಹಳೆಯ ಆಲದ ಮರ ಕಾಣಿಸಿತು. ಅದರ ಕೆಳಗೆ ಒಂದು ಚಿಕ್ಕ ಬಂಗಾರದ ಪೆಟ್ಟಿಗೆ ಇತ್ತು. ಪೆಟ್ಟಿಗೆಯೊಳಗಿನಿಂದ ಅಳುವ ಶಬ್ದ ಬರುತ್ತಿತ್ತು. ರಾಜನು ನಿಧಾನವಾಗಿ ಪೆಟ್ಟಿಗೆಯನ್ನು ತೆರೆದನು. ಅದರೊಳಗೆ ಒಂದು ಹಳೆಯ ಪತ್ರ ಮತ್ತು ಒಂದು ಸಣ್ಣ ಬೆಳ್ಳಿಯ ಗಂಟೆ ಇತ್ತು. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು, ಈ ಗಂಟೆಯನ್ನು 3 ಬಾರಿ ಬಾರಿಸುವವನಿಗೆ ಮಾತ್ರ ಈ ರಾಜ್ಯದ ಹಳೆಯ ರಹಸ್ಯ ತಿಳಿಯಬಲ್ಲದು. ರಾಜನು ಗಂಟೆಯನ್ನು 3 ಬಾರಿ ಬಾರಿಸಿದ. ಠಣ್ 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 ಎಂದು. ಹಠಾತ್ತನೆ ಗಾಳಿ ಬಲವಾಗಿ ಬೀಸಿತು. ಮರದ ಹಿಂದೆ ಒಬ್ಬ ವೃದ್ಧ ಋಷಿ ಕಾಣಿಸಿಕೊಂಡರು. ಅವರು ಹೇಳಿದರು, ಮಹಾರಾಜನೇ, ಅನೇಕ ವರ್ಷಗಳ ಹಿಂದೆ ಈ ಕಾಡಿನಲ್ಲಿ ಒಂದು ಅನಾಥ ಮಗು ದಾರಿ ತಪ್ಪಿತ್ತು. ಯಾರೂ ಅದನ್ನು ಹುಡುಕಲಿಲ್ಲ. ಅದರ ನೆನಪು ಈ ಕಾಡಿನಲ್ಲಿ ಉಳಿದಿದೆ. ಆದರೆ ಅದು ಪ್ರೇತವಲ್ಲ, ಅದು ಜನರ ನಿರ್ಲಕ್ಷ್ಯದ ನೆನಪು. ರಾಜನ ಕಣ್ಣಲ್ಲಿ ನೀರು ತುಂಬಿತು. ಮರುದಿನ ರಾಜನು ರಾಜ್ಯದಲ್ಲಿ ಹೊಸ ಆದೇಶ ಹೊರಡಿಸಿದ. ಇನ್ನು ಮುಂದೆ ಯಾವ ಮಗುವು ರಾಜ್ಯದಲ್ಲಿ ಅನಾಥವಾಗಿರಬಾರದು. ಯಾರಿಗೆ ಸಹಾಯ ಬೇಕಿದ್ದರೂ ರಾಜ್ಯವೇ ಸಹಾಯ ಮಾಡುತ್ತದೆ. ಅನಾಥ ಮಕ್ಕಳಿಗಾಗಿ ಮನೆಗಳನ್ನು ಕಟ್ಟಿಸಿದ, ಶಾಲೆಗಳನ್ನು ಆರಂಭಿಸಿದ, ಬಡ ಮಕ್ಕಳಿಗೆ ಉಚಿತ ಊಟ ಮತ್ತು ಶಿಕ್ಷಣ ನೀಡಿದ. ಅದ್ಭುತವೆಂದರೆ ಆ ದಿನದಿಂದ ಆ ಕಾಡಿನಲ್ಲಿ ಮತ್ತೆ ಎಂದಿಗೂ ಆ ಅಳುವ ಶಬ್ದ ಕೇಳಿಸಲಿಲ್ಲ. ಅಂದಿನಿಂದ ಜನರು ಹೀಗೆ ಹೇಳಿದರು, ಮನುಷ್ಯರ ದಯೆಯೇ ದೊಡ್ಡ ಮಾಂತ್ರಿಕ ಶಕ್ತಿ. ರಾಜನು ನಗುತ್ತಾ ಹೇಳಿದ, ಭಯವನ್ನು ಗೆಲ್ಲುವುದು ಕತ್ತಿಯಿಂದಲ್ಲ, ಒಳ್ಳೆಯ ಕೆಲಸಗಳಿಂದ. ಈ ಕಥೆಯ ನೀತಿ ಏನಪ್ಪಾ ಅಂದರೆ, ಇತರರ ದುಃಖವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡುವುದೇ ನಿಜವಾದ ವೀರ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.